ಕೆಟ್ಟೆನಯ್ಯ ಮನ ನಿಚ್ಚಲವಾಗದೆ, ನೀಡಿ ನೀಡಿ ಕೆಟ್ಟೆನಯ್ಯ ನಿಜ ನಿಚ್ಚಳವಾಗದೆ. ಮಾಡುವ ನೀಡುವ ನಿಜ ಗುಣವ ತೋರಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಪೂಜ್ಯ ಪುಟ್ಟರಾಜ ಗುರುಗಳು ಇದು ಒಂದು ವಚನ ಇದೆ. ಎಷ್ಟು ಅದ್ಭುತ ಈ ವಚನ ರೀ. ಮಾಡಿ ಮಾಡಿ ಕೆಟ್ಟೆನಯ್ಯ ಮನ ನಿಚ್ಚಳವಾಗದು. ಅವರು ಎಷ್ಟು ಮಾಡಿಲ್ಲ ಹೇಳಿ ನೋಡೋಣ. 71 ಕೃತಿಗಳನ್ನು ಪೂಜ್ಯ ಗುರುಗಳು 97 ವರ್ಷದ ಬರೆದ. 23 ವರ್ಷಕ್ಕೆ ಅವರು ಕಾವ್ಯ ಕನ್ಯೆಯನ್ನ ಲಗ್ನವಾದರು ಪುಟ್ಟರಾಜಜ್ಜವರು. 23 ವರ್ಷದಿಂದ ಹಿಡಿದುಕೊಂಡು ಆನಂತರ 42 ವರ್ಷಕ್ಕೆ ಹಾವೇರಿ ಶಿವಬಸವ ಮಹಾಸ್ವಾಮಿಗಳ ಮೊಟ್ಟ ಮೊದಲು ಪುರಾಣ ಕೃತಿ ಅದು ಅಜ್ಜೋರು ತಯಾರಾಯಿತು. ಎಷ್ಟು ವಚನಗಳು, ಎಷ್ಟು ಕಾವ್ಯಗಳು, ಇಷ್ಟೆಲ್ಲ ಬರೆದ್ರು ಸಹಿತ ಒಂದು ಕ್ಷಣ ನಮ್ಮ ಗುರುಗಳಿಗೆ ವಿದ್ಯೆಯ ಬಲ ಇತ್ತು, ತಪಸ್ಸಿನ ಬಲ ಇತ್ತು, ಮೇಲಾಗಿ ಗುರು ಬಲ ಇತ್ತು. ಅವರಿಗೆ ಬೇಸ್ ಕಡೆ ಮಾಡ್ರಿ, ಗುರು ಬಲ ಇತ್ತು. ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ಗುರುಗಳು ಎಲ್ಲಿಯೂ ಸಹಿತ ಕಿಂಚತ್ತು ಅವರ ಮನದಲ್ಲಿ ನಾನು ವಿದ್ಯಾವಂತ, ನಾನು ಲಿಂಗ ಪೂಜೆಯನ್ನು ಮಾಡಿಕೊಂಡವನು, ನಾನು ಸಾಹಿತ್ಯವನ್ನು ರಚನೆ ಮಾಡಿದವನು, ನಾನು ಲಕ್ಷಾಂತರ ಮಂದಿ ಅಂಧ ಅನಾಥ ಮಕ್ಕಳಿಗೆಲ್ಲ ನಿರ್ಗತಿಗರಿಗೆಲ್ಲ ನಿರ್ಗುಣ ಸ್ವರೂಪನಾಗಿನ ಅನ್ನವನ್ನು ಕೊಟ್ಟವನು ಅಂತ ಒಂದು ಕಿಂಚತ್ತು ಸಹಿತ ತಮ್ಮ ಹೃದಯದಲ್ಲಿ ಮೂಡಿಸಿಕೊಳ್ಳಲಾರದ ಗುರುಗಳು ಅಂದ್ರೆ ಅದು ಪುಟ್ಟರಾಜಜ್ಜೋರನ್ನು ನಾವೆಲ್ಲ ನೆನಪಿಟ್ಟುಕೊಳ್ಳಿ. ಅವರಿಗೆ ದೇಹ ಇತ್ತು, ದಾಹ ಇರಲಿಲ್ಲ. ಅವರಿಗೆ ಆಸೆ ಇತ್ತು, ದುರಾಸೆ ಇರಲಿಲ್ಲ. ಅವರಿಗೆ ಕಾಯ ಇತ್ತು, ಕಾಯದೊಳಗ ಮಾಯದ ಛಾಯೆ ಅಂಟಿಕೊಂಡಿರಲಿಲ್ಲ. ಅವ್ರಿಗೆ ಗುರು ಎಷ್ಟು ಸಾಹಿತ್ಯರಿ ಗುರುಗಳದು. ನಾವೊಂದು ಸ್ವಲ್ಪ ಆಲೋಚನೆಯನ್ನು ಮಾಡಿಕೊಂಡು ಬಿಟ್ರೆ ಈ 4 ಮಾತುಗಳು, ಒಂದು ಮಾತು ಕೊನೆಗೆ ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಇದೆ, ಚಂದ್ರನಿದ್ದಾನೆ, ಸೂರ್ಯನಿದ್ದಾನೆ, ಆಕಾಶದಲ್ಲಿ ಒಂದಿಲ್ಲ. ಸಮುದ್ರದಲ್ಲಿ ನೀರಿದೆ, ಉಸುಕಿದೆ, ಉಪ್ಪಿದೆ, ಸಮುದ್ರದಲ್ಲಿ ಒಂದಿಲ್ಲ. ಭೂಮಿಯಲ್ಲಿ ಸರ್ವ ಸಸ್ಯ ಸಂಪಲಾದಿಗಳನ್ನು ಬೆಳೆಯುವಂತ ತಾಕತ್ತು ಭೂಮಿ ತಾಯಿಗಿದೆ, ಆದರೆ ಭೂಮಿ ತಾಯಿಗೂ ಒಂದಿಲ್ಲ. ಹಾನಗಲ್ ಕುಮಾರಜ್ಜೋರು ಹತ್ತಿರ ಸಮಾಜ ಸೇವಾ ಫಲ ಇತ್ತು. ಪಂಚಾಕ್ಷರಿ ಅಜ್ಜೋರ ಹತ್ರ ಅಖಂಡ ಬ್ರಹ್ಮಚರ್ಯದ ಬಲ ಇತ್ತು. ಪುಟ್ಟರಾಜಜ್ಜೋರ ಹತ್ರ ಇವರು ಈರುವರ ತಾಕತ್ತಿತ್ತು. ಆದರೆ ಈ 3 ಮಂದಿ ಹತ್ರ ಒಂದಿರಲಿಲ್ಲ. ಏನಿರಲಿಲ್ಲ? ಒಂದು, ಆಕಾಶದಲ್ಲಿ ಚಂದ್ರನಿದ್ದಾನೆ, ನಕ್ಷತ್ರ ಇದೆ, ಆಕಾಶದಲ್ಲಿ ಏನಿಲ್ಲ ಅಂದ್ರೆ ಸುಡುಗಾಡಿಲ್ಲ. ಸುಡುಗಾಡಿದ್ರೆ ಎಲ್ಲಾರು ಹಾಕಿದ್ದವರೆಲ್ಲ ಜಗತ್ತಿನೊಳಗೆ ಸತ್ತವರೆಲ್ಲ ಮಣ್ಣು ಸುಡುಗಾಡದ ಮಾಡಿಬಿಡ್ತಿದ್ರು. ಸಮುದ್ರದಲ್ಲಿ ಮುತ್ತು ಅದ, ನೀರದ, ಉಸುಗದ, ಎಲ್ಲ ಅದ. ಸಮುದ್ರದೊಳಗ ಏನಿಲ್ಲ ಅಂದ್ರೆ ಸಿಹಿ ನೀರಿಲ್ಲ. ಭೂಮಿಯೊಳಗ ಎಲ್ಲಾ ಹಣ್ಣುಗಳನ್ನ ಬೆಳೆಯುವ, ಎಲ್ಲಾ ತರಕಾರಿಗಳನ್ನ, ದವಸ ಧಾನ್ಯಗಳನ್ನ ಬೆಳೆಯುವ ತಾಕತ್ತು ಭೂಮಿ ತಾಯಿಗದ. ಆದ್ರೆ ಭೂಮಿ ತಾಯಿ ಹತ್ರ ಒಂದಿಲ್ಲ. ಏನಿಲ್ಲ ಅಂದ್ರೆ ನಾಚಿಕೆ ಅನ್ನೋದು ಭೂಮಿಗಿಲ್ಲ. ಯಾಕಂದ್ರೆ ಭೂಮಿ ತಾಯಿ ಪಾಪಿ, ಕೋಪಿ, ಅಸತ್ಯವಂತ, ಅನೀತಿವಂತ, ಅಧರ್ಮವಂತ ಎಲ್ಲರನ್ನ ಹೊತ್ತುಕೊಂಡ ಮಹಾತಾಯಿ ಅಂದ್ರೆ ಭೂಮಿ ತಾಯಿ. ಆದ್ರೆ ಹಾನಗಲ್ ಕುಮಾರಜ್ಜೋರ ಹತ್ರ ಸಮಾಜ ಸೇವಾ ಫಲ ಇತ್ತು. ಪಂಚಾಕ್ಷರಜ್ಜೋರ ಹತ್ರ ಅಖಂಡ ಬ್ರಹ್ಮಚರ್ಯದ ದಿವ್ಯ ಘನತೇಜ ಇತ್ತು. ಪುಟ್ಟರಾಜಜ್ಜೋರ ಹತ್ರ ಇವರೀರುವರ ಆಶೀರ್ವಾದ ಇತ್ತು. 97 ವರ್ಷದ ಪೂಜಾ ಫಲ ಇತ್ತು. ಆದರೆ ಇವರು 3 ಮಂದಿ ಹತ್ರ ಏನಿರಲಿಲ್ಲ ಅಂದ್ರೆ ನಾ ಅನ್ನೋದು ಇರಲಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಅವರು ಇನ್ನೂ ಸಹಿತ ಬೆಳಗ್ತಾ ಇದ್ದಾರೆ. ನಾನು ಇಷ್ಟೆಲ್ಲ ಇದ್ರೂ ಸಹಿತ ಅವರೆಂದೂ ಸಹಿತ ನಾ ಮಾಡೀನಿ ಅಂತ ಅನ್ನಲಿಲ್ಲ. ಅಜ್ಜೋರ ಬಸವ ಪುರಾಣವನ್ನು ನೀವು ನೋಡಿಬಿಟ್ರೆ, ಹಿಂದಿ ಒಳಗೆ ಬರೆದಂತ ಬಸವ ಪುರಾಣ ಒಂದು ನುಡಿಯನ್ನು ಅಜ್ಜೋರು ಬಹಳ ಚಲೋ ಬರೀತಾರೆ. ಚೋಟೋ ಮೇ ಚೋಟಾ ಹೂ ಕ್ಯಾ ಹಾಯಿ ಆಂಕ್ ಭಿ ಮುಜೆ ನಹಿ, ಪುಟ್ಟರಾಜ ನಾಮ ಸಾರ್ಥಕ ಮೇರಾ ಮಹಿ ಚಾಹತಾ ಹೂ ಗುರು ಬಲ ಹೈ. ನಾನು ಸಣ್ಣವರೊಳಗೆ ಸಣ್ಣವ, ನನಗೆ ಏನು ಗೊತ್ತಾಗ್ತದ್ರಿ? ನನ್ನ ಕಣ್ಣು ಇಲ್ಲದವ.
ವಿಶ್ವವಿದ್ಯಾಲಯದ ಮೆಟ್ಟಲನ್ನು ನಾನು ಏರಿಲ್ಲ, ಪುಣ್ಯಾಶ್ರಮವೇ ನನಗೆ ವಿಶ್ವವಿದ್ಯಾಲಯ. ಗುರು ನೆರಳಾಗಿ ಇರುತ್ತಾ ನಾನು ಹಂಗ ಬರಿತೀನಿ ಅಂತಿದ್ರು ಅಜ್ಜೋ. ಈಗ ನಾವು ಒಂದು ಬರೆದನ ಹಿಂಗ ಬರೆದಿನಿ ಅಂತೀವಿ ನಾವು. ಎಂದೂ ಸಹಿತ ಅವರಿಗೆ ಅಹಂಕಾರ ಲೇಪನ ಆಗಿರಲಿ. ಅದಕ್ಕೆ ಆ ಒಂದು ಪುಟ್ಟರಾಜಜ್ಜೋರು ಒಂದು ಬದುಕು. ಈ ಗದಗಿನೊಳಗ ಆಶ್ರಮ ಸ್ಥಾಪನೆ ಆದ ಮೇಲೆ ಅನ್ನದಾನಿ ಕಾರ್ಕೊಂಡ್ರು. ಒಂದು ದಿವಸ ಪುಟ್ಟರಾಜಜ್ಜೋರಿಗೆ ಮೈಯೆಲ್ಲ ಬಟ್ಟೆ ಹರಿದಿತ್ತು, ದೋದ್ರೆಲ್ಲ ಗಂಟಾಗಿತ್ತು. ಪಂಚಾಕ್ಷರಿ ಅಜ್ಜೋರ್ ಹತ್ರ ಬಂದು ಅಂದಾನಿ ಕಾರ್ಕೊಂಡ್ರಂತಾರ, ಏನ್ರಪ್ಪ ನಿಮ್ಮ ಪ್ರೀತಿ ಶಿಷ್ಯನಾಗಿರುವಂತ ಪುಟ್ಟರಾಜಜ್ಜೋರ ಮೈ ಮೇಲೆ ಬಟ್ಟಿ ತುಂಡು ತುಂಡಾಗ್ಯದ, ದೋತ್ರ ಗಂಟು ಹಾಕ್ಯಂಡ. ಮಮತಾಮಯಿ ಆಗಿರುವಂತ ಪಂಚಾಕ್ಷರಿ ಅಜ್ಜೋರು ಎಷ್ಟು ಕರುಣಾಮಯಿ ಅಂದರೆ, ನನ್ನ ಮಕ್ಕಳಿಗೆ ಹಾಲಿಲ್ಲ ಅಂದ್ರ ನಾನೊಬ್ಬನೇ ಹಾಲು ಕುಡಿದು ದೇಹವನ್ನ ಗಟ್ಟಿ ಮಾಡಿರೋದಕ್ಕಿಂತ ನನ್ನ ಮಕ್ಕಳಿಗೆ ಇಲ್ಲದ ಹಾಲು ನನಗೇ ತೆಗೆಬೇಕು ಅಂತ ತಿಳ್ಕೊಂಡು ಚಿತ್ತರಿಗೆ ಗಂಗಾಧರ ಶಾಸ್ತ್ರಿಗಳಿಗೆ ಹೇಳಿ ನನ್ನ ಮಕ್ಕಳಿಗೆ ಹಾಲು ಕೊಟ್ಟು ನನಗೂ ಹಾಲು ಕೊಡಿ ಅಂತ ಹೇಳಿದ ಶಿಷ್ಯ ಪ್ರೇಮಿ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋ. ಪುಟ್ಟರಾಜಜ್ಜೋರನ್ನ ಕರೀತಾರೆ, ಏ ಪುಟ್ಟಯ್ಯ ಬಾಯಿಲೆ. ಅವರು ಗುರು ಸನ್ನಿಧಾನಕ್ಕೆ ಬಂದ್ಬಿಟ್ರೆ ಅವ್ರು ಆ ಮಾತಿನ ಲಹರಿನೇ ಬೇರೆ. ಕೈ ಮುಗಿದು ನಿಂತ್ಕೊಂತಿದ್ರು. ಬುದ್ಧಿ ನಾನೇನು ಬಲ್ಲೆನಪ್ಪ, ಪಂಚಾಕ್ಷರಿ ಮಂತ್ರದ ಕುರುಹನು ನಾನೇನು ಬಲ್ಲೆ, ನಿಮ್ಮ ನಾಮ ಎಂಬುದೊಂದನೇ ಬಲ್ಲೆನೈ. ಪಂಚಾಕ್ಷರಿ ಎಂದು ಕರೆದರೂ ಶಿವನು ಬರದಿದ್ದರೂ ನೀನಾದರೂ ಬರುವೆಯಲ್ಲವೇ? ನೀ ಬರ್ತಿ ಅಂತ ನನಗೆ ಗೊತ್ತಿರಪ್ಪ. ಬುದ್ಧಿ ಕರೆದ ಕಾರಣ ಅಲ್ಲ, ನಿನ್ನ ಮೈ ಎಲ್ಲ ಬಟ್ಟಿ ಹರಿದದಂತಲ್ಲ. ಇಲ್ಲ ಬುದ್ಧಿ, ಇಲ್ಲ ಬುದ್ಧಿ, ಹಾರ್ಕೊಂಡ್ರ ಹೋಗ್ರಿ. ಈಗಿಂದೀಗನೆ ಪುಟ್ಟಯ್ಯನವರಿಗೆ ಬಟ್ಟಿ ಚೆನ್ನಾಗಿ ಹೊಲಿಸಿ ಅವ್ರು ಚಂದಿರ್ಬೇಕು ಯಾವಾಗಲೂ. ಯಾಕಂದ್ರೆ ಅವರು ಪುಟ್ಟಯ್ಯನವರಲ್ಲ, ಹಾನಗಲ ಕುಮಾರಜ್ಜೋರ ಕೃಪಾ ಆಶೀರ್ವಾದವನ್ನು ಪಡ್ಕೊಂಡು ಮುಂದೊಂದು ದಿನ ಈ ನಾಡಿನೊಳಗ ಪುಟ್ಟಯ್ಯನವರು ರಾಜರಾಗಿ ಮೆರೆಯುವಂತ ಕಾಲ ಬರ್ತದೋ ಅದಕ್ಕೆ ಅವನ ಬಟ್ಟಿ ಯಾವಾಗಲೂ ರಾಜರ ಬಟ್ಟೆ ಹೆಂಗಿರಬೇಕು ಅಂತ. ಏನು ಪ್ರೇಮರಿ ಅದು. ನಮ್ಮ ಗುರುಗಳು ತಾವು ಉಣ್ಣೋದನ್ನ ತಾವು ಉಡುವುದನ್ನ ನಮಗುಣಿಸಿತು. ಮತ್ಸರ ಭಾವದ ಗುರುಗಳನ್ನ ನಾವೆಲ್ಲ ನೋಡ್ತೇವೆ. ಆದರೆ ಶಿಷ್ಯರ ಹೃದಯ ಶ್ರೀಮಂತಿಕೆಯನ್ನ, ಶಿಷ್ಯರ ಏಳಿಗೆಯನ್ನ ಈ ನಾಡಿನೊಳಗ ಬಯಸಿದ ಒಬ್ಬ ಪುಣ್ಯಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ, ಅದು ಪುಟ್ಟರಾಜ ಅಜ್ಜ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ತೀವಿ. ಹೀಗೆ ಅಜ್ಜೋರು ಘನಕೀರ್ತಿ ನಾಡಿನೊಳಗೆ ಬೆಳಗ್ತಾ ಇರಬೇಕಾದ್ರೆ, ಇಲ್ಲೊಂದು ಘಟನಾ ನೋಡಿ ಎಷ್ಟು ಮಜಾ ಇದೆ. ಅಜ್ಜೋರು ನಾಡಿನೆಲ್ಲ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಈ ಮನುಗುಳಿ ದೇವರ ಇಪ್ಪರಿಗೆ ಹತ್ರ ಬರಬೇಕಾದ್ರ ಹಿರಿಯಾಳದ ಒಬ್ಬ ಸೋಮಪ್ಪ ಅಂತ ಪಂಚಾಕ್ಷರಿ ಅಜ್ಜೋರು ಕ್ಯಾಂಪಿನೊಳಗಿದ್ದನ್ರಿ. ಅವಾಗಿನ ರೋಡನು ಹಂಗೆ, ಅವಾಗಿನ ಗಾಡಿನೂ ಹಂಗೆ. ಅಜ್ಜೋರು ತಾಳ, ತಂಬೂರಿ, ಪೇಟಿ, ತಬಲಾ ಎಲ್ಲ ಸರಂಜಾಮಗಳನ್ನು ಕಟ್ಟಿಕೊಂಡು ಹಿಂಗ್ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ್ರ ಆ ಸೋಮಪ್ಪ ಏರಿದಂತ ಗಾಡಿ ಹಿಂಗ ಒಗ್ಗಾಲಿಯಾಗಿ ಬಿದ್ದು ಬಿಡ್ತು. ಬೀಳುವಾಗ ಹಿರಿಯಾಳದ ಸೋಮಪ್ಪ ಅಂತಾನ, ಪಂಚಾಕ್ಷರಜ್ಜ ಕುಮಾರೇಶ ನೀನೇ ಕಾಪಾಡಬೇಕಪ್ಪ ನನ್ನ. ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರನಾದ ಸಖನಾದ ತಾ ಪ್ರೀತಿಯಲ್ಲಿ ಕುಚೇಲನಿಗೆ ಒಲಿದೊಲಿದು ತಾನೇ ಸಾರಥಿಯಾದ ಪಾರ್ಥನಿಗೆ ಶ್ಯಾಮನೊಲುಮೆಯ ಒಲುಮೆ ಮುದ್ದು ರಾಮ. ದ್ರೌಪದಿಯ ವಸ್ತ್ರಾಪರಣ ನಡೆದಾಗ ದ್ರೌಪದಿ ಒಂದು ಕೈ ಹಿಡಿದು ಹೇ ಕೃಷ್ಣ ನನ್ನ ಕಾಪಾಡು ಅಂತಿದ್ದಂತ. ಮೇಲೆ ನಿಂತುಕೊಂಡು ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ನಗುತ್ತಿದ್ದಂತ. ಈ ದ್ರೌಪದಿಗೆ ಇನ್ನು ಪರಿಪೂರ್ಣವಾದ ನಂಬಿಕೆ ಬರಲಿಲ್ಲ ನನ್ನ ಮೇಲೆ ಅಂತ. ಕೊನೆಗೆ ಎರಡೂ ಕೈಗಳನ್ನು ಬಿಟ್ಟು ಹೇಳಿದಂತೆ, ಹೇ ನಂದ ಗೋಪಕುಮಾರ ಗೋಪಿ ವೃಂದ ವಲ್ಲಭ ದೈತ್ಯ ಮದನ ಮುಖುಂದ ಮುರಹರ ಭಕ್ತ ವತ್ಸಲ ಘನಕೃಪಾ ಜಲದಲ ನೊಂದನೈ ನುಗ್ಗಾದನೈ ಗೋವಿಂದ ಕೃಪೆ ಮಾಡಗಟೆನುತ ಪೂರ್ಣಿಂದ ಮುಖಿ ಹಂಬಲಿಸಿದಳು ಬಲು ತೆರದಲ್ಲಿ ಚ್ಯುತನಾಥ. ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹೇ ಕೃಷ್ಣ ಎನ್ನ ಮಾನ ಅಪಮಾನ ನಿನದು ಅಂದಾಗ ದ್ರೌಪದಿಯ ಶೀರಿ ಅಕ್ಷಯಾಂಬರವಾಗಿತ್ತಂತೆ. ಹಾಗೆ ಹಿರಿಯಾಳದ ಸೋಮಪ್ಪ ಬೀಳುವಾಗ ಗುರುವಿನ ನಾಮಸ್ಮರಣೆಯನ್ನು ಮಾಡಿದ. ಆ ನಂಬಿಕೆ ನಮ್ಮಲ್ಲಿ ಬಂತು ಅಂದ್ರೆ ಕಷ್ಟ ಕಾಲದೊಳಗೆ ಗುರು ಕಾಪಾಡ್ತಾನೆ. ರಾಷ್ಟ್ರಕವಿ ಕುವೆಂಪು ಹೇಳ್ತಾನೆ, ಶ್ರದ್ಧೆ
ನೀನಿದ್ದರೆ ಗೆದ್ದೆ, ನೀನಿಲ್ಲದಿದ್ದರೆ ಬಿದ್ದೆ ಅಂತ. ಮನುಷ್ಯನಿಗೆ ಶ್ರದ್ಧೆ ಬೇಕ್ರಿ. ಒಂದು ದೇವರ ಮೇಲೆ, ಒಬ್ಬ ಗುರುಗಳ ಮೇಲೆ ಶ್ರದ್ಧೆ ಇರಬೇಕು. ಆಗದು ಒಂದೆರಡು ಆಕತ್ರಿ, ಒಂದು ಕೆಟ್ಟದರ ಆಕತಿ, ಒಂದು ಒಳ್ಳೆಯರ ಆಕತಿ. ನಮ್ಮ ಬದುಕು ಹೇಗಾಗ್ತಾ ಇದೆ ರೀ? ಇದ್ದಾಗ ನಾವೆಲ್ಲ ನಂಬಿಕೆಯ ಕಾಲವನ್ನು ಕಳೆದುಕೊಂಡು ಜೀವನ ನಡೆಸುವುದಲ್ಲ. ಸೋಮಪ್ಪ ಬಿದ್ದು ಕೈ ಕಾಲು ಮುರ್ಕೊಂಡು ಜೀವನ ಮರಣದೊಳಗೆ ಓಡಾಡಬೇಕಾದ್ರೆ ಅಜ್ಜೋರಿ ಸುದ್ದಿ ಬಂತು. ಯಪ್ಪ, ಹಿರಿಯಾಳದ ಸೋಮಪ್ಪ ಬಿದ್ದು ಜೀವನ ಮರಣದೊಳಗೆ ಹೋರಾಡ್ತಾ ಇದ್ದಾನೆ. ಅಜ್ಜೋರಂದ್ರ, ನಮ್ಮ ಸೇವಾ ಮಾಡ್ಯಾನವ, ಅವನಿಗೇನಕತಿ ಅಂದ್ರ. ನಿಮಗೊಂದು ಪ್ರಸಂಗ ನೆನಪಿಸ್ಕೊಡ್ತೀನಿ. ಆ ರೋಗ ಬಂದ್ರ ಎಲ್ಲರೂ ನಗ್ತಿದ್ರು. ಯಾವ್ದ್ರಿ? ಕೈ ಕಾಲು ಹಿಡಿದು ನಡೆಯಕ ಬರ್ತಿದ್ದಲ್ಲ, ಅದು ಯಾವ ರೋಗ್ರಿ? ಚಿಕ್ಕನ್ ಗುನ್ನೆ, ಹೌದಲ್ರಿ? ಆ ಸಂದರ್ಭದೊಳಗೆ ಪೂಜ್ಯ ಗುರುಗಳು ವಾತ್ಸವ್ಯ ಇದೇ ಆಶ್ರಮದೊಳಗೆ ಯಾರದರ ಯಾರಿಗೂ ಸಹಿತ ಚಿಕ್ಕನ್ ಗುನ್ನೆ ಬಂದಿದ್ದಿಲ್ಲ. ಅಜ್ಜವ್ರು ಕೇಳಿದ್ರು, ಇಲ್ರಪ್ಪ ಚಿಕ್ಕನ್ ಗುನ್ನೆ ನಾಡಿನ ತುಂಬಾ ಹಬ್ಬ್ಯದ, ಮಠಕ್ಕೆ ಬಂದ್ರೆ ಹೆಂಗ? ನಮ್ಮ ಮಠಕ್ಕೆ ಬಂದು ನಮ್ ಲಿಂಗ ಪೂಜೆ ನಿಲ್ತೈತೆಪ್ಪ, ಲಿಂಗಯ್ಯ ಹೇಳಿನಿ ಚಿಕ್ಕನ್ ಗುನ್ನೆ ನಮ್ಮ ಕಂಪೌಂಡಿಂದ ಹೊರಗೆ ಹೋಗಂತ ಹೇಳಿ ಅಂದ್ರ ಅಜ್ಜವ್ರು. ನಮ್ಮ ಗುರುಗಳು ಹೃದಯ ಶ್ರೀಮಂತಿಗೆ ಏಟು ದೊಡ್ಡದ್ರಿ. ನಾನಿಷ್ಟೆಲ್ಲ ಲಿಂಗ ಪೂಜೆ ಮಾಡಿಕೊಳ್ಳಾಕ ಕಾರಣ, 16 ತಾಸು ಲಿಂಗ ಪೂಜೆ ಮಾಡಿಕೊಳ್ಳಕ್ ಕಾರಣ, ನೀವು ನೀರ್ ತರ್ತೀರಿ, ಪತ್ರಿ ತರ್ತೀರಿ, ಸೇವಾ ಮಾಡ್ತೀರಿ ಅಂತ ನಾ ಲಿಂಗ ಪೂಜೆ ಮಾಡಿಕೊಳ್ತೀನಪ್ಪ. ಅದಕ್ಕ ನಾ ಯಾವಾಗಲೂ ಲಿಂಗಯ್ಯನ ಹತ್ರ ನಿತ್ಯಲೂ ಸಹಿತ ಪ್ರಾರ್ಥನೆ ಮಾಡಿಕೊಳ್ತೀನಪ್ಪ. ಏನಂತ, ನನ್ನ ಶಿಷ್ಯರು ಈ ದೇಶದೊಳಗೆ ಯಾವ ಮೂಲೆಯೊಳಗಿರಲಿ, ಅವರು ಯಾವ ಕಾಯಿಕವನ್ನ ಮಾಡ್ತಾ ಇರಲಿ, ಆಶ್ರಮದ ಅನ್ನವನ್ನ ಉಂಡು ಹೋದಂತ ಅದು ಯಾರೇ ಶಿಷ್ಯರಿರಲಿ, ಆ ಶಿಷ್ಯರ ಜೀವನ ಸುಖವಾಗಿರಲಿ ಅಂತ ತಿಳ್ಕೊಂಡು ದಿನಾಲು ಲಿಂಗಯ್ಯನ ಒಂದು ಪತ್ರಿ ಏರಿಸ್ತೀನಪ್ಪ ಅಂತ ದಿನಾಲು ಒಂದು ಪತ್ರಿಯನ್ನು ನಮ್ಮ ಗುರುಗಳು ಏರಿಸ್ತಿದ್ರು ಪುಟ್ಟರಾಜದ್ದು. ಈ ಭಾವ ಗುರುಗಳು ಬಲ್ಲಿ. ಪಂಚಾಕ್ಷರಿ ಅಜ್ಜೋರು ಅಂತಾರೆ, ನಮ್ಮ ಗುರುಗಳು ದೊಡ್ಡವರದಾರಪ್ಪ, ಏನೂ ಆಗಲ್ಲ, ಕರೀಲಿ ಅವನ್ನ ಅಂತ. ಸೋಮಪ್ಪ ಬುದ್ಧಿ ಏನಾಗಲ್ಲಪ್ಪ, ಕುಮಾರೇಶ್ ದೊಡ್ಡವದನ, ಚಿಂತೆ ಮಾಡಬೇಡ ಅಂದ್ರ ಅಜ್ಜ. ನೋಡಿ, 4-6 ದಿವಸದೊಳಗೆ ಅದನಿಗೆ ಆರಾಮ ಆಗ್ತದೆ. ಕಾರಣ ಏನು ಅಂದ್ರೆ ನಂಬಿಕೆ ಇರಬೇಕು. ನಂಬು ನಂಬಲ ಮನವಿ ಹಂಬಲಿಸಿ ಕೆಡದಿರು ಸಾಂಬನು ನಮಗೆ ನಂಬಿಕೆಯು ಕಾರಣ. ಆ ನಂಬಿಕೆಯ ಕಾರಣ ನಮ್ಮ ಬದುಕಿನೊಳಗೆ ಬಂದಾಗ ಜೀವನ ಗೊತ್ತಾಗ್ತದೆ. ಇವತ್ತು ನಮಗೇನಾಗಿದೆ? ಅಪನಂಬಿಕೆಯ ಕಾಲದೊಳಗೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಎಂಥ ಅಪನಂಬಿಕೆ ರೀ! ಸತ್ಯ ಸತ್ಯ ಎಂಬುದರ ಸಮೀಪದಲ್ಲೇನೆ ಸುಳ್ಳು ಸುಳ್ಳು ಎಂಬ ಸೊಲ್ಲು, ಗಟ್ಟಿ ಗಟ್ಟಿ ಎಂಬುದರ ಪಕ್ಕದಲ್ಲೇನೆ ಟೊಳ್ಳು ಟೊಳ್ಳು ಎಂಬ ಸೊಲ್ಲು, ಹೌದು ಹೌದು ಎನ್ನುವರ ಸಮೀಪದಲ್ಲೇ ಇಲ್ಲ ಇಲ್ಲ ಎಂಬ ಸೊಲ್ಲು. ಇದರಲ್ಲಿ ನಾನಾವ ನುಡಿಗೆ ಕಿವಿಗೊಡಲಿ, ನಾನಾವ ಸರ್ವಜ್ಞನೆಂದು ತೀರ್ಪು ಕೊಡಲಿ. ನನ್ನ ಮನ ಅದನ ಇದನ ನಂಬಿ ಯಾಕೆ ಕೆಡಲಿ? ಓ ಕುಮಾರೇಶ, ಓ ಪಂಚಾಕ್ಷರೇಶ, ಓ ಪುಟ್ಟರಾಜೇಶ, ನಿನ್ನನ್ನೇ ನಂಬಿ ನಾನು ಉದ್ಧಾರವಾಗಿ ಬಿಡಲಿ ಎನ್ನುವ ಭಾವ ನಮ್ಮಲ್ಲಿ ಬರಬೇಕು, ಅನ್ನುವ ಭಾವ ನಮ್ಮಲ್ಲಿ ಮಾಡಿಕೊಡ್ಬೇಕು. ಹೀಗೆ ಪಂಚಾಕ್ಷರಜ್ಜೋರು ಈ ನಾಡನೆಲ್ಲ ಸಂಚಾರವನ್ನ ಮಾಡಿ ಗದಗ ಮಹಾನಗರದೊಳಗೆ ಬಂದು ಬಸರಿಗಿಡದ ವೀರಪ್ಪನವರು ಏನು ಕೊಟ್ರಲ್ಲ ಒಂದು ಮನೆ, ಅದಕ್ಕೆ ಏನಂತ ಹೆಸರಿಟ್ರು? ವೀರೇಶ್ವರ ಪುಣ್ಯಾಶ್ರಮ. ಇದು ಪುಣ್ಯದ ಆಶ್ರಮ ಅದರಿ. ಜಗತ್ತಿನೊಳಗೆ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಒಂದೊಂದು ಧರ್ಮದೊಳಗೆ ಒಂದೊಂದು ಧರ್ಮ ಕ್ಷೇತ್ರಗಳದಾವು. ಏನು ಧರ್ಮಕ್ಷೇತ್ರಗಳರಿ? ಜೆರೂಸಲಂ ಇದು ಕ್ರಿಶ್ಚಿಯನ್ನರ ಧರ್ಮಕ್ಷೇತ್ರ, ಮಕ್ಕಾ ಮದೀನ್ ಇದು ಮಹಮ್ಮದೀಯರ ಧರ್ಮಕ್ಷೇತ್ರ, ಗಯಾ ಇದು ಬೌದ್ಧರ ಧರ್ಮಕ್ಷೇತ್ರ, ಅಮೃತಸರ ಇದು ಸಿಖ್ಖರ ಧರ್ಮಕ್ಷೇತ್ರ, ಕಾಶಿ ಹಿಂದೂಗಳ ಧರ್ಮಕ್ಷೇತ್ರ, ಕಲ್ಯಾಣ ಕೂಡಲ ಸಂಗಮ ಇದು ಲಿಂಗಾಯತರ ಧರ್ಮಕ್ಷೇತ್ರ, ಕವಿ ಕಲಾವಿದರ ಧರ್ಮಕ್ಷೇತ್ರ ಅಂದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಈ ಧರ್ಮಕ್ಷೇತ್ರವನ್ನು ಮಾಡಲಿಕ್ಕೆ ಕಾರಣ ಯಾರು ಅಂದ್ರೆ ಅದರ ಹಿನ್ನೆಲೆಯಾಗಿ ದಾನ ಕೊಟ್ಟ ಬಸರಿಗಿಡದ ವೀರಪ್ಪಜ್ಜ ಏನ್ರಿ. ವೀರಪ್ಪಜ್ಜ ಎಷ್ಟು ಸಾರಿ ಆ ಪುಣ್ಯಾತ್ಮನ ನೆನೆಸಿದ್ರು ಸಹಿತ ಕಡಿಮೆ ಅದರಿ. ಅಜ್ಜೋರು ಅದಕ್ಕೆ ಹೇಳಿದ್ರು, ನೋಡಪ್ಪ ವೀರಪ್ಪ, ನಾವು ಮರೆತರು ಸಹಿತ ಈ ಆಶ್ರಮಕ್ಕೆ ನಿನ್ನ ಹೆಸರು ಇಡ್ತೀವಪ್ಪ, ಈ ಆಶ್ರಮ ನಿಂದೇ ಇದು, ಅದಕ್ಕಾಗಿ ಇದಕ್ಕೆ ವೀರಪ್ಪಜ್ಜ ವೀರಪ್ಪಜ್ಜ ವೀರಪ್ಪಜ್ಜ. ನೋಡಿ, ನಾವೆಲ್ಲ ಈ ದಿಕ್ಕುಗಳನ್ನು ಕಲ್ಪನೆ ಮಾಡಿಕೊಂಡು ಬಿಟ್ರೆ, ಈಗೇನು ಈಶಾನ್ಯ ದಿಕ್ಕದಲ್ಲಿ ಈ ಕಡೆ
ಆ ದಿಕ್ಕಿನೊಳಗನ ವೀರಪ್ಪಜ್ಜನ ಸಮಾಧಿಯು ಸಹಿತ ಇವತ್ತಿಗೂ ಪುಣ್ಯಾಶ್ರಮದ ಅಂಗಳದೊಳಗಿದ್ದು ದಾನಿಯನ್ನ ತನ್ನ ಮುಂದೆ ಇಟ್ಟುಕೊಂಡು ಅವನಿಗೆ ಮೋಕ್ಷವನ್ನು ಕೊಟ್ಟವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. ಇಂಥ ಪುಣ್ಯ ಭೂಮಿ ಇದು ಗಾನ ದೇಗುಲ. ಇದಕ್ಕೆ ಬಾಗಿ ಬರಬೇಕು. ಧ್ಯಾನದೊಳು ನಾನಿರಲು ಧನ್ಯತೆಯ ಬಯಕೇಕೆ, ಗಾನಮೂರ್ತಿ ನಿಮ್ಮ ನೆನಹು ಒಂದೇ ಸಾಕು. ಪಂಚಾಕ್ಷರಿಯ ಜೋರು ಗದಗದ ಈ ಪುಣ್ಯ ಭೂಮಿಯೊಳಗ ಇಷ್ಟಾರ್ಥಗಳನ್ನ ಈಡೇರಿಸುವ ಇಷ್ಟಲಿಂಗಯ್ಯನ ವಾಮ ಪೀಠದಲ್ಲಿ ಫ್ಯಾನ್ ಬಂದ್ ಮಾಡ್ರದ ಆ ಲಿಂಗಯ್ಯನನ್ನ ಲಿಂಗ ಮೋಹಿಗಳಾಗಿರುವಂತಹ ಪಂಚಾಕ್ಷರಿಯ ಜೋರು ಸಾವಧಾನದಿಂದ ಸಂಗೀತ ಲೋಲರಾಗಿ ಸುಲ್ಕವಿಲ್ಲದೆ, ಇಲ್ಲಿ ಎಷ್ಟು ಚಲೋ ಪದ ಬಳಸ್ತಾರೆ ನೋಡ್ರಿ ಸದಾಶಿವ ಕವಿಗಳು. ಸುಲ್ಕವಿಲ್ಲದೆ ಅಂದ್ರ ದುಡ್ಡು ಇರ್ಲಾರ್ದಂಗ ಯಾವ ಶಿಷ್ಯರು ಬಂದರೂ ಸಹಿತ ವಿದ್ಯೆ ಉಚಿತವಾಗಿ ಕೊಡ್ತಿದ್ರಿ. ಈಗ ಕಲಸದು ಚಾರಣೆ, ಬಡ್ಕೊಳ್ಳೋದು ಬಾರಣೆ ಏನ್ರಿ. ಒಂದು ಈಟ್ ಕಲಿಸಿರ್ತಾರ, ಏನು ಬಾರಣೆ ಬಡ್ಕೊಂಡು ಹೋಗ್ಬಿಡದ ಕಡೆ. ಗುರುಗಳು ಎಷ್ಟು ವಿದ್ಯೆಯನ್ನು ಕೊಟ್ಟರು ಸಹಿತ, ಅದಕ್ಕೆ ಅಜ್ಜವರು ಸುಪ್ರಭಾತದೊಳಗೆ ಬರೆದಿದ್ದಾರೆ, ಅನಾಥಾಶ್ರಮ ಎಲ್ಲಿದೆ, ಹಣದ ಆಸೆಗೆ ಮಾಡಲಿಲ್ಲ, ಸುಗುಣಕ್ಕೆ ಮತ್ಸರಿಸಲಿಲ್ಲ, ಸ್ವಾರ್ಥಕ್ಕಾಗಿ ಬಾಳಲಿಲ್ಲ, ಅಪಕೀರ್ತಿಯ ಹೊಂದಲಿಲ್ಲ, ಸ್ತ್ರೀಪಾಕವ ಮುಟ್ಟಲಿಲ್ಲ, ಯಂತ್ರವಸ್ತ್ರ ಧರಿಸಲಿಲ್ಲ, ಪರದೌಷಧಿಯ ಕೊಳ್ಳಲಿಲ್ಲ. ಯಾರು? ಗಾನಯೋಗಿ ಪಂಚಾಕ್ಷರಿ ಅಜ್ಜವರು. ಹಣಕ್ಕೆಂದು ಸಹಿತ ಆಸೆನೇ ಮಾಡಲಿಲ್ಲರಿ ಅವರು. ಹೀಗಾಗಿ ಮಕ್ಕಳಿಗೆ ಉಚಿತವಾಗಿ ವಿದ್ಯೆ. ಗದಗದೊಳಗ ಆಶ್ರಮ ಯಾವಾಗ ಸ್ಥಾಪನೆ ಆಯಿತೋ ಸುತ್ತಲೂ ಭಾಗದೊಳಗಿಂದ ಸಹಿತ ಜನಗಳೆಲ್ಲ ತಂದೆ ತಾಯಿಗಳಿಗೆ ಬೇಸರ ಆದವರು. ನಾ ಹೇಳೋ ಪದ ನೆನಪಿಟ್ಟುಕೊಡ್ರಿ, ತಂದೆ ತಾಯಿಗಳಿಗೆ ಬೇಸರ ಆದವರು, ಊರಿಗೆ ಬ್ಯಾಸರಾದವರು. ಮಂದಿ ಚೀ ತೀ ಚೀ ತೂ ಅಂತ ಊರಾಗ ಅಂತಿದ್ರು. ಅಂತವ್ರು ತಗೊಂಬಂದು ಹೆತ್ತವರಿಗೆ ಹೊತ್ತವರು ಭಾರ ಆದಾಗ ಎತ್ತಿ ತಂದು ಒಗದಿದ್ದು ಎಲ್ಲಿಗೆ ಅಂದ್ರೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಹೆತ್ತವರಿಗೆ ಭಾರ ಆದ್ರು ಅಂತ ಮಕ್ಕಳನ್ನ ಹೆತ್ತು ಒಗದ್ರು. ನೆನಪಿಟ್ಟುಕೊಡ್ರಿ, ತಂದೆ ತಾಯಿಗೆ ಬ್ಯಾಸರ ಆದವರು, ಊರಿಗೆ ಬ್ಯಾಸರ ಆದವರನ್ನ ಪುಣ್ಯಾಶ್ರಮದ ಅಂಗಳದೊಳಗ ಪ್ರಸಾದವನ್ನ ಮಾಡಿಸಿ ಗುರುಗಳು ಈ ನಾಡಿಗೆ ಕಲಾ ಸಾಮ್ರಾಜ್ಯವನ್ನ ಆಳ್ಲಿಕ್ಕೆ ನಮ್ಮನ್ನ ದೊರೆಗಳನ್ನಾಗಿ ಮಾಡಿದ್ರಲ್ಲ, ಆ ಗುರುವಿನ ನೆಟ್ಟ ಸ್ಮರಣೆ ಮಾಡ್ಬೇಕು ನಾವು. ಹೇಳೋದು ಈ ಎಲ್ಲ ಕೀರ್ತಿ ವಾರ್ತೆ ಎಲ್ಲಾ ಕಡೆ ಪಸರಿಸ್ತಿರಬೇಕಾದರೆ ನೆರೆಹಳ್ಳಿಯಾಗಿರುವಂತ ಹೊಂಬಳ, ಬರಗಾಲ ಸಂದರ್ಭ, ಕಿತ್ತು ತಿನ್ನುವಂತ ಬರಗಾಲ, ಅನ್ನಕ್ಕಾಗಿ ಹಾಹಾಕಾರ ನಡೆದಿರಬೇಕಾದರೆ ಮಕ್ಕಳಿಂದಲೂ ಸಹಿತ ಹೆಚ್ಚಿಗೆ ಮಮಕಾರದಿಂದ ಪ್ರೀತಿಸುವಂತ ದನಕರಗಳಿಗೆ ಅನ್ನವಿಲ್ಲ. ರೈತನ ಗೋಳು ಕೇಳೋರು ಯಾರು? ಒಕ್ಕಲಿಗೆ ನೊಕ್ಕಿದರೆ ಎಲ್ಲಾದರಿ. ಈ ವರ್ಷ ನಮ್ಮ ರೈತರೆಲ್ಲರಿಗೂ ಸಹಿತ ಮುಂಗಾರು ಮಳೆ ಹೋಗಿದೆ. ಅಮ್ಮ ತಾಯಂದ್ರೆ ಅಲ್ಲಾರ ಮಾತಾಡ, ಗಪ್ ಕುಂದ್ರಬೇಕ್ರಮ್ಮ, ಯಾವ ಗಪ್ ಕುಂದ್ರಮ್ಮ ತಾಯಿ. ಇವ ಆಧಾರ್ ಕಾರ್ಡ್ ಫ್ರೀ ಆದ್ಮೇಲೆ ಕಂಡಪಟ್ಟಿ ಗದ್ಲಾಗ ಎಲ್ಲ ಕಡೆ ಗಪ್ ಕುಂದ್ರಿ. ಬರಗಾಲ ಸಂದರ್ಭ ಅಮ್ಮ, ನೀರಿಗಾಗಿ ಹಾಹಾಕಾರ, ರೈತ ನೊಕ್ಕಿದರೆ ಎಲ್ಲದು. ಅದಕ್ಕೆ ನಮ್ಮ ದೇಶದೊಳಗೆ ಎರಡು ಸಂಸ್ಕೃತಿಗಳದಾವೆ. ಒಂದು ಕೃಷಿ ಸಂಸ್ಕೃತಿ, ಇನ್ನೊಂದು ಋಷಿ ಸಂಸ್ಕೃತಿ. ಋಷಿಯು ಗಿರಿ ಗೌಮರಗಳಲ್ಲಿ ತಪವ ಮಾಡಿ ನಾಡಿ ಒಳ್ಳೇದಾಗಲಿ ಅಂತ ಅನುಭವುದು. ಆದರೆ ಗವಿಯಲ್ಲಿ ತಪವ ಕುಳಿತಂತ ತಪಸ್ವಿಗೂ, ಈ ದೇಶವನ್ನ ಆಳುವಂತ ರಾಷ್ಟ್ರಪತಿಗೂ, ಪ್ರಧಾನಮಂತ್ರಿಗೂ, ಮುಖ್ಯಮಂತ್ರಿಗೂ ಸಹಿತ ನಿತ್ಯ ಅನ್ನ ಕೊಡುವ ಯೋಗಿ ಅಂದ್ರೆ ಅದು ನಮ್ಮ ರೈತ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಭೂಮಿಗೆ ಲಕ್ಷಾಂತರ ಮಳೆ ಹನಿಗಳು ಬಿದ್ದರೂ ಸಹಿತ ಭೂಮಿ ತಾಯಿ ತೃಪ್ತಿಗೊಳ್ಳೋದಿಲ್ರಿ. ಭೂಮಿ ತಾಯಿಯ ಚೊಚ್ಚಲ ಪುತ್ರ ಅಂದ್ರೆ ರೈತ, ಅದಕ್ಕೆ ಭೂಮಿ ಪುತ್ರ ಅಂತಾರೆ. ಆತನ ಒಂದು ಬೆವರ ಹನಿ ಭೂಮಿ ಒಡಲು ಸೇರಿತು ಅಂದ್ರೆ ಭೂಮಿ ತಾಯಿ ತೃಪ್ತಿಗೊಳ್ತಾಳಂತ. ಒಂದೊಂದು ಬೆಟ್ಟಕ್ಕೂ ಒಂದೊಂದು ಎತ್ತರದ ಶಿಖರ,
ಆದರೆ ಒಂದೇ ಒಂದು ಗೌರೀಶಂಕರ. ಎರಡು ಹಳ್ಳ ಕೂಡಿದರೆ ಅಲ್ಲೊಂದು ಸಂಗಮ, ಆದರೆ ಒಂದೇ ಒಂದು ಕೂಡಲ ಸಂಗಮ. ಊರೂರಿಗೂ ಗುಡಿ ಮಸದಿ ಇಗರ್ಜಿಗಳು, ಆದರೆ ಅಲ್ಲಲ್ಲಿ ಒಬ್ಬನೇ ಒಬ್ಬ ದೇವರು. ಆದರೆ ಇಷ್ಟೆಲ್ಲ ದೇವರು ಇದ್ರೂ ಸಹಿತ, ಎಲ್ಲಾ ದೇವರಿಗೂ ಸಹಿತ ಅನ್ನ ಕೊಡುವ ದೇವರು ಅಂದ್ರೆ ಅದು ರೈತ ನೋಡ್ರಿ. ರೈತ ಇಲ್ಲ ಅಂದ್ರೆ ಏನಕ್ಕಿತ್ತು ಹೇಳ್ರಿ ನೋಡೋಣ. ಬಿಸಿಲೆನ್ನದೆ, ಮಳೆಯನ್ನದೆ, ಹಗಲೆನ್ನದೆ, ಮುಳ್ಳೆನ್ನದೆ, ಜಗತ್ತಿನೊಳಗ ಎಲ್ಲರಿಗೂ ರಿಟೈರ್ಡ್ ಅದರಿ. ನಮ್ಮ ದೇಶದ ರೈತ ನಾವು ಒಂದೆರಡು ತಿಂಗಳು ರಿಟೈರ್ಡ್ ತಗೊಳನ್ರಿ, ಮನೆಯಿಂದ ಹೊರಗೆ ಹೋಗೋದು ಬೇಡ ಅಂದ್ರೆ ಎಲ್ಲರೂ ಮಣ್ಣು ತಿನ್ನಬೇಕಾದಿತ್ತು ಜಗತ್ತಿನೊಳಗೆ. ಎಲ್ಲರಿಗೂ ಅನ್ನ ಕೊಟ್ಟಂತ ರೈತರು ಪುಟ್ಟರಾಜಜ್ಜೋರ ಹತ್ರ ಬರ್ತಾರೆ. ಹೊಂಬಳದ ಜನ ಪಂಚಾಕ್ಷರಜ್ಜೋರ ಹತ್ರ, ಬುದ್ಧಿ ನಮ್ಮೂರಿನೊಳಗೆ ಪುರಾಣ ಹಚ್ಚಬೇಕಂತ ಮಾಡೀವಿ ನೋಡಿ. ಮಳಿ ಬರ್ಲಿಲ್ಲ ಅಂದ್ರೆ ಪುರಾಣ ಹಚ್ತಿದ್ರಿ ಅವ. ಯಾವ ಪುರಾಣ? 40 ವಾರದ ವೀರೇಶ್ವರ ಶರಣ ಪುರಾಣ ಹೇಳ್ಬೇಕಂತ ಮಾಡಿಸಿವ್ರಿಪ್ಪ. ಅಜ್ಜೋರು ಪುಟ್ಟರಾಜಜ್ಜೋರ್ನ ಕರೆದು, ನೋಡ್ರಿಪ್ಪ, ಹೊಂಬಳ ಭಕ್ತರು ಮೊದಲ ನಮಗ ಆ ಊರೊಳಗ ನಾವು ಚಿತ್ತರಿಗೆ ವಿಜಯ ಮಹಾಂತೇಶ್ವರ ಮಹಾಪುರಾಣವನ್ನು ನಾವು ಹೇಳಿದೆ, ನೀನು ಹೋಗ್ ಅಲ್ಲಿ ಪುರಾಣವನ್ನು ಏರ್ಪಡಿಸು. ಇಲ್ರಪ್ಪ ನೀವಿಲ್ಲದ ನಾ ಹೆಂಗಾಗ್ತದೆ ಹೇಳ್ರಿಪ್ಪ. ಪಂಚಾಕ್ಷರಜ್ಜೋರು ಪುಟ್ಟರಾಜಜ್ಜೋರು ಹೊಂಬಳದೊಳಗೆ ಪುರಾಣ ನಡೆದದೆ. ಅದು ಯಾರದ್ರಿ? 40 ವಾರದ ವೀರೇಶ್ವರ ಶರಣರು. ಎಂತ ಆದರ್ಶ ದಂಪತಿಗಳ್ರಿ 40 ವಾರದ ವೀರೇಶ್ವರ ಶರಣರಂದ್ರೆ. ಅಂತ 40 ವಾರದ ವೀರೇಶ್ವರ ಶರಣರ ಬಹಳ ಪುರಾಣ ಅದ್ಧೂರಿಯಾಗಿ ನಡೆದದ. ಮಂಗಲ ಸಂದರ್ಭ. ಊರಿನ ಮಂದಿ ಬಂದ್ರು, ಅಜ್ಜವರ ತಿಂಗಳಗಟ್ಲೆ ಪುರಾಣ ಹಚ್ಚಿದ್ರಿ, ದಾಸೋಹ ಮಾಡಿದ್ವಿ, ಹನಿ ನೀರು ಪಟ್ಟಂತ ಕೆಳಗೆ ಬೀಳ್ಲಿಲ್ರಿಪ್ಪ ಅಂದ್ರು. ಪುಟ್ಟರಾಜಜ್ಜೋರು ಪಂಚಾಕ್ಷರಜ್ಜೋರ ಹತ್ರ ಹೋಗಿ, ಬುದ್ಧಿ ಜನಗಳೆಲ್ಲ ಮಳಿ 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 ಅಂತ ಹಾಹಾಕಾರ ಎದ್ದಿದ್ದಾರೆ, ಭೂಮಿ ಬಾಯಿ ಬಿಟ್ಟಿದೆಯಪ್ಪ, ಜನಗಳ ಜೀವ ಕುತ್ತಿಗೆಗೆ ಬಂದದ್ರಪ್ಪ. ಮಳಿ, ರೈತನಿಗೆ ಭಾಷೆ ಕೊಟ್ಟ ಮಳಿ ಎಂದರೆ ಉತ್ತರಿಯ ಮಳಿ. ಉತ್ತರಿಯ ಮುನಿದಡೆ ಎತ್ತಮ್ಮ ತೊರೆದೊಡೆ, ಉತ್ತಮರು ಸನ್ಮಾರ್ಗ ಬಿಟ್ಟೊಡೆ, ಜಗವ ಎತ್ತಣ ಸಾಗುವುದು ಸರ್ವಜ್ಞ ಅಂತ ಏನ್ರಿ. ಉತ್ತರಿ ಮಳಿ ಭಾಷೆ ಕೊಟ್ಟದ ರೈತನಿಗೆ. ಆ ಮಳಿ ಹೋಯಿತು ಅಂದ್ರೆ ರೈತನ ಬದುಕೇನಾಗ್ತದೆ? ಉತ್ತರಿಯ ಮುನಿದೊಡೆ ಹೆತ್ತಮ್ಮ ತೊರೆದೊಡೆ, ಸನ್ಮಾರ್ಗ, ಉತ್ತಮರೇ ಸನ್ಮಾರ್ಗ ಬಿಟ್ಟೊಡೆ, ಜಗವ ಎತ್ತಣ ಸಾಗುವುದ್ರಿ. ಹೇಳಿ ನೋಡೋಣ. ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಬಾಯ್ತಪ್ಪಿ ನುಡಿಯಲು ಹಲ್ಲಿಗೆ ಮೂಲ, ಋತಹೀನನ ನೆನೆಯಲು ಕರ್ಮಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ ಅಂತ. ಬಾಚಿ ಕಾಯಕವನ್ನ ಮಾಡುವ ಬಿಬ್ಬಿ ಬಾಚರಸನ ಹೆಂಡತಿ ಕಾಳುವೆ ಹೇಳ್ತಾಳೆ. ಗಂಡ ಹಿಂಗ ಕೆತ್ತಿದ್ದ, ಬಾಚಿ ಬಂದು ಕಾಲಿಗೆ ಬಿತ್ತು, ಏ ಕಾಳುವೆ ಬಾಚಿ ಬಂದು ಕಾಲಿಗೆ ಬಿದ್ದದ, ಸ್ವಲ್ಪ ಅರಿಶಿನ ಎಣ್ಣೆ ತೆಗೆದುಕೊಂಡು ಬಾ ಅಂದ್ರ ಅಕಿಯಂತ ಶ್ರೀಮತಿ ರೀ. ಶ್ರೀ ಅಂದ್ರೆ ಸಂಪತ್ತು, ಮತಿ ಅಂದ್ರೆ ಬುದ್ಧಿ. ಗಂಡನಿಗೆ ಬುದ್ಧಿ ಹೇಳೋವಳು ಶ್ರೀಮತಿ. ಅವಳಂತಳ ಬಾಚಿ ಕಾಲಿಗೆ ಬಿದ್ದದ್ರಿ. ಹೌದ್ರಿ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ವಚನ ಅಂದಡ್ರಿ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಬಾಯಿ ತಪ್ಪಿ ನುಡಿಯಲು ಹಲ್ಲಿಗೆ ಮೂಲ, ಋತಹೀನ ನೆನೆಯಲು ಆಚಾರ ಇಲ್ಲ, ವಿಚಾರ ಇಲ್ಲ, ಏನು ಇಲ್ಲದವನ ನೆನೆದ್ವಿ ಅಂದ್ರೆ ನೇರವಾಗಿ ನರಕಕ್ಕೆ ಹೋಗ್ತೀವಿ ಅಂತ 1000 ವರ್ಷಗಳಿಂದ ಬರೋದವಳು ಒಬ್ಬ ಹೆಣ್ಮಗಳನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ನೋಡಿ. ಹಾಗೆ ರೈತನಿಗೆ ಭಾಷೆ ಕೊಟ್ಟ ಮಳೆ ವರುಣದೇವ ಮುನುದ. ಈಗೆಲ್ಲ ಮಳೆ ಹೋಗಿದೆ, ಎಲ್ಲಾ ಕಡೆ ಕತ್ತೆ ಮದುವೆ ನಡೆದದೆ. ಯಾರೋ ಮೇಷ್ಟ್ರು ಕೇಳಿದ್ರು, ಏ ತಮ್ಮ ಯಾಕೆ ಲೇಟೋ ಅಂದ್. ಏನ್ ಸರ ಮಳಿ ಹೋಗ್ಯದ್ರಿ. ಮಳಿ ಹೋದ್ರೆ ಏನಾತೋ ಶಾಲಿಗೆ ಬರೋದು? ಇಲ್ರಿ, ನಮ್ಮ ಊರಾಗ ಎಲ್ಲರೂ ಕತ್ತಿ ಮದ್ವಿ ಮಾಡಾಕತ್ತಿದ್ರು. ಮಳಿ ಬಂತೇನು? ಎಲ್ಲಿ ಕತ್ತಿ ಮದ್ವಿ ರೀ? ಕತ್ತಿ ಮದ್ವಿ ಮಾಡಿದ್ರು ಮಳಿ ಬರಲ್ರಿ. ಯಾಕ? ಅವ್ ಮದುವೆ ಆಗಿದ್ದು ಕತ್ತಿ ಅಲ್ರಿ, ನಮ್ಮ ಅಕ್ಕ ನಮ್ಮ ಮಾವ್ರಿ ಅಂದವ. ನಾ ಹೇಳುದು ಘಟನಾ ನೆನಪಿಟ್ಟುಕೊಡ್ರಿ. ಭಾವ ಸುದ್ದಿದ್ರ ಭಾಗ್ಯಕ್ಕೇನು ಕೊರತೆರಿ? ಪುರಾಣ ಮಂಗಲದ ಸಂದರ್ಭ. ಪುಟ್ಟರಾಜಜ್ಜೋರು ಒಂದು ಮಾತಂದ್ರೆ ಪಂಚಾಕ್ಷರಜ್ಜೋರಿಗೆ, ಯಪ್ಪಾ ಜನಗಳೆಲ್ಲ ದಾಸೋಹ ನಡೆಸಿದ್ದಾರೆ, ಅದ್ದೂರಿಯಾಗಿ ಪುರಾಣ ನಡೆಸಿದ್ದಾರೆ. ಮಳಿ ಬಂದ್ರೆ ಬಹಳ ಚಲೋ ಆದೀತು, ಭಕ್ತರಿಗೆ ಆನಂದ ಆದೀತು. ನಾವಿಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳೋಣ, ಈ ನಾಡಿಗೆ ಈ ಸದ್ಯ ನಮಗೆ ಮಳಿ ಬೇಕಾಗಿದೆ. ಪಂಚಾಕ್ಷರಜ್ಜ, ಪುಟ್ಟರಾಜಜ್ಜ, ಕುಮಾರೇಶ, ನಿನ್ನ ತೇರನ್ನು ಎಳೆಯುವ ಸುಯೋಗ ನಮ್ಮದು. ನಮ್ಮ ಬದುಕಿನ ತೇರು ಎಳೆಯೋದು ನಿನ್ನ ಆಶೀರ್ವಾದಯಪ್ಪ ಅಂತ ಬೇಡಿಕೊಂಡು ಬಿಟ್ರೆ ಸಾಕ್ರಿ. ನಾವು ಊರು ಮುಟ್ಟೋದ್ರೊಳಗೂ ಸಹಿತ ಮಳೆ ತೋರುವಂತ ತಾಕತ್ತಿನ ಗುರುದೇವ ಅದು ನಮ್ಮ ಗುರು. ಪುಟ್ಟರಾಜಜ್ಜೋರ್ ನುಡಿ ಕೇಳಿ ಅಜ್ಜೋರಂದ್ರು, ಏಯ್ ಕುಮಾರೇಶ ದೊಡ್ಡವದನಪ್ಪ,
ಆತನ ಕೃಪೆ ಆಯ್ತು ಅಂದ್ರೆ ಎಲ್ಲ ಆಗ್ತದ ಅಂತ ತಿಳ್ಕೊಂಡು ಹೊಂಬಳ ಊರನ್ನ ಬಿಟ್ಟು ರೈಲ್ವೆ ಸ್ಟೇಷನ್ನಿಗೆ ಬಂದು ಗದಗ ಬರ್ಬೇಕಲ್ಲ ಅಜ್ಜೋರು. ಆ ಹೊಂಬಳ ಸ್ಟೇಷನ್ಗೆ ಬರೋದ್ರೊಳಗನ ಇಡೀ ಹೊಂಬಳ ಅಲ್ಲ ಸುತ್ತಲೂ ಸಹಿತ ಮಳಿ ರಪಾ ರಪಾ ರಪ ಹೊಡೆದು ಬಿಟ್ರೆ ಕೆರೆ ಹೊಳೆ ಎಲ್ಲವೂ ಸಹಿತ ಏಕಾಕಾರವಾಗಿ ಹೋಗಿಬಿಟ್ಟು ಹೊಂಬಳ ಜನತೆ ಅಂತಿದ್ರು. ಗಾನಯೋಗಿ ಪಂಚಾಕ್ಷರಜ್ಜನ ಕೃಪೆಯಿಂದ ನಮ್ಮ ಊರಿಗೆ ಮಳೆ ಬಂತು ಅಂತ ತಿಳ್ಕೊಂಡು ಪಂಚಾಕ್ಷರಜ್ಜರ ಗುಣಗಾನವನ್ನ ಮಾಡ್ತಾರೆ. ಅಂದ್ರೆ ಒಂದು ಸಂಗೀತದೊಳಗ ಒಂದು ಸಾಹಿತ್ಯದೊಳಗಂತ ಶಕ್ತಿ. 1995-96 ಇಸ್ವಿಯೊಳಗೆ ಬರಗಾಲ ನೋಡಿ, ಇಲ್ಲಿ ಕುಂತ್ಕೊಂಡವ್ರಿಗೆ ಗೊತ್ತದೆ. ಇದೇ ಒಂದು ವೇದಿಕೆ, ಅವಾಗ ಇದೆಲ್ಲ ಇದ್ದಿಲ್ಲ, ಅವಾಗ ಇಲ್ಲಿ ತಗಡಿಂದೆಲ್ಲ ಹಾಕ್ತಿದ್ರು. ಅವಾಗ ಆ ಸಂದರ್ಭದಲ್ಲಿ ಪುಟ್ಟರಾಜ ಅಜ್ಜೋರು ಇದೇ ಒಂದು ವೇದಿಕೆಯ ಮೇಲೆ ಮೇಘಮಲ್ಲಹಾರ್ ರಾಗವನ್ನ ಹಾಡಿದ್ರು. ಅದನ್ನ ಹಾಡುವುದರ ಜೊತೆಗೆ ಹಾರ್ಮೋನಿಯಂ ನುಡಿಸಿದ್ರು, ವೈಲು ನುಡಿಸಿದ್ರು, ಸಾರಂಗಿ ನುಡಿಸಿದ್ರು, ವೀಣಾ ನುಡಿಸಿದ್ರು. ಇಷ್ಟೆಲ್ಲ ನುಡಿಸ್ತಾ ಇರಬೇಕಾದ್ರೆ ಇಲ್ಲಿ ಅಜ್ಜೋರು ಮಳೆಯನ್ನು ತರಿಸಿದ ಮೇಲೆ ಅಜ್ಜೋರು ಗದಗದೊಳಗ ಸಹಿತ ವಾಸ್ತವ್ಯ ಇದ್ದಾರೆ. ಒಂದು ಈ ಪುರಾಣದೊಳಗೂ ಸಹಿತ ಆ ಪವಾಡ ಸಿಕ್ಕಿಲ್ರದು. ಈ ಪವಾಡ ಬಹಳ ವಿಶೇಷವಾಗಿರುವಂತದ್ದು. ಇದನ್ನು ಸ್ವಲ್ಪ ಎಲ್ಲರೂ ನಾವು ಕೇಳಬೇಕು. 1939 ಇಸ್ವಿಯೊಳಗ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನೊಳಗ ಬೇಲೂರು ಅಂತ ಬರ್ತದೆ ಒಂದು. ಅಲ್ಲಿ ಹಾಲಕೇರಿ ಅನ್ನದಾನ ಮಹಾಶಿವಗಿಗಳ ಒಂದು ಶಾಖಾ ಮಠ, ಅದು ಅನ್ನದಾನ ಶಿವಗಿಗಳ ಶಾಖಾ ಮಠ. ಅಲ್ಲಿ ಬೆತ್ತದ ಅಜ್ಜವರು ಅಂತ ಆಗಿ ಹೋಗ್ತಾರೆ. ಅವ್ರು ನಾಳೆಗೆ ಬರ್ತಾರೆ, ಪಂಚಾಕ್ಷರಜ್ಜವರ ಹತ್ರ ಕೊನೆಯ ಅವಸ್ಥೆಯೊಳಗೆ ಬರ್ತಾರೆ. ಅವರು ಶ್ರಾವಣ ಮಾಸದೊಳಗೆ ಪುರಾಣವನ್ನು ಏರ್ಪಡಿಸಬೇಕು. ಎಷ್ಟು ದಿವಸ ರೀ? 45 ದಿವಸ. ಪುರಾಣ ಹೇಳೋರು ಯಾರು? ಹುಲ್ಯಾಳ ಶಂಭುಲಿಂಗ ಶಿವಾಚಾರ್ಯ, ಪ್ರಕಾಂಡ ಪಂಡಿತರು, ವಿದ್ವನ್ಮಣಿಗಳು, ವಿದ್ವತ್ ವಿಶಾರದರು. ಅವರೆಂಥ ಗುರುನಿಷ್ಠೆ ಅಂದ್ರೆ ಅವರು ಒಟ್ಟಾರೆಯಾಗಿ ಪಟ್ಟದೇವರೊಳಗ ಬಹಳ ಗಟ್ಟಿ ಪಟ್ಟದೇವರು, ವಿರಕ್ತರನ್ನು ಸಹಿತ ಮಾತನಾಡಿಸ್ತದಿಲ್ಲ ಅಂತವ್ರು ಅವರು. ಈ ಸಮಯ ಭೇದಗಳನ್ನ ಹೇಳಿ ಕೇಳಿ ಮುರಿದವ್ರು ಯಾರಂದ್ರೆ ಹಾನಗಲ್ ಕುಮಾರಜ್ಜು. ನಾವೆಲ್ಲ ನಾಮಾವಳಿ ಒಳಗೆ ಅಂತೇವಲ್ಲ, ಸಮಯ ಭೇದಗಳನ್ನ ಹೇಳಿ ಕೇಳಿ ಮುರಿದಿ ನೀನೆ ಗುರುಕುಮಾರ್. ಯಾಕೆ ಕುಮಾರಜ್ಜರು ಮುರಿದ್ರು ಅಂದ್ರೆ ಅವರು 1905 ಇಸ್ವಿಯೊಳಗ ಎಕ್ಕಂಡಿ ಮುರುಗೇಂದ್ರ ಶಿವಗಿಗಳ ಕೈಯಿಂದ, ಅಂದ್ರೆ ಅವರು ಮುರುಘಾ ಮಠದ ಸಂಪ್ರದಾಯದವರು, ಅವ್ರ ಕಡೆಯಿಂದ ಹಾವೇರಿ ಶಿವಬಸವ ಮಹಾಸ್ವಾಮಿಗಳಿಗೆ ಅಧಿಕಾರವನ್ನು ಕೊಡಿಸ್ತಾರೆ. ಅಂತ ಒಂದು ಗುರುನಿಷ್ಠೆಯನ್ನು ಇಟ್ಟುಕೊಂಡಂತವರು ಹುಲ್ಯಾಳ ಶಂಭುಲಿಂಗ ಶಿವಾಚಾರ್ಯರು. ಅವರಂತಾರೆ, ಏನ್ರಪ್ಪ ನಾವೆಲ್ಲ ಪುರಾಣಕ್ಕೆಲ್ಲ ವಿರಕ್ತರ ಮಠಕ್ಕೆ ಬರೋದಿಲ್ಲ ಅಂತಾರ. ಇಲ್ರಪ್ಪ ತಾವು ಬಂದ್ರೆ ಬಹಳ ಚಲೋ ಆಕೈತಿ ಅಂತಾರ ಅಜ್ಜೋ. ಹುಲ್ಯಾಳ ಶಂಭುಲಿಂಗ ಶಿವಾಚಾರ್ಯರು ಅಂದ್ರೆ ಮತ್ತಷ್ಟೇ ಕೊಡಗೈದಾನಿಗಳು. ನಾವೇನು ವಚನ ಪಿತಾಮ ಅಂತೀವಲ್ಲ, ಪೋಗು ಹೊಳಕಟ್ಟಿಯವರು, ಅವರು ವಚನಗಳನ್ನ ಪ್ರಿಂಟ್ ಹಾಕಿಸ್ಬೇಕು ಅಂತ ತಿಳ್ಕೊಂಡು ಬಿಜಾಪುರದೊಳಗಿದ್ರು. ಆ ಹುಲ್ಯಾಳದೊಳಗೆ ಶಂಭುಲಿಂಗ ಶಿವಾಚಾರ್ಯ ಇದ್ರು. ಅವರಿಗೆ ಆ ವಚನ ಪ್ರಿಂಟ್ ಹಾಕಿಸ್ಬೇಕಾದ್ರೆ 200 ರೂಪಾಯಿ ಕಡಿಮೆ ಬಿದ್ದಿದ್ವು ಅಂತ ಪೋಗು ಹೊಳಕಟ್ಟಿಯವ್ರು. ಅವರು ನೇರವಾಗಿ ಹುಲ್ಯಾಳ ಶಂಭುಲಿಂಗ ಶಿವಾಚಾರ್ಯ ಹತ್ರ ಹೋಗಿ, ಬುದ್ಧಿ ಬಸವಣ್ಣವರ ವಚನ ಪ್ರಿಂಟ್ ಮಾಡ್ಸಕತ್ತೀನ್ರಪ್ಪ, 200 ರೂಪಾಯಿ ಕಡಿಮೆ ಬಿದ್ದವು, 200 ರೂಪಾಯಿ ಕೊಟ್ರೆ ಬಹಳ ದೊಡ್ಡ ಉಪಕಾರ ಆಕೈತಿ ಅಂತಂದ್ರಂತ ಪಗು ಒಳಕಟ್ಟು. ಸ್ವಾಮಿಗಳು ಏನ್ ಮಾಡಿದರಿ, 200 ರೂಪಾಯಿ ಕೇಳಿದ್ದಕ್ಕ ಅವರು ಪಾಕಿಟಿನೊಳಗ 200 ರೂಪಾಯಿಯನ್ನು ಕೊಡೋ ಬದಲಿ 250 ರೂಪಾಯಿ ಹಾಕಿ ಪಾಕಿಟ್ ಕೊಟ್ರಂತ ಪಗು ಹೊಳಕಟ್ಟಿಯವ್ರು. ಅವರು ಆ 250 ರೂಪಾಯಿ ತೆಗೆದುಕೊಂಡು ಬಿಜಾಪುರದೊಳಗ ಪ್ರೆಶ್ನೊಳಗ ಪಾಕಿಟ್ ಹಿಂಗ ಓಪನ್ ಮಾಡಿದ್ರ 250 ರೂಪಾಯಿ. 1ನೇ ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ವಚನ. ಇಲ್ಲಿ ಅವ್ರು ಕೇಳಿದ್ದು 200 ರೂಪಾಯಿ, ಸ್ವಾಮಿಗಳು ಇಟ್ಟಿದ್ದು 250 ರೂಪಾಯಿ. ಅಯ್ಯಯ್ಯೋ, ನಾನು ಈ 250 ರೂಪಾಯಿಯನ್ನ 200 ರೂಪಾಯಿ ಪ್ರಿಂಟಿಂಗ್ ಪ್ರೆಸ್ನವ್ರು ಕೊಟ್ಟು 50 ರೂಪಾಯಿನ ಕಿಸೆದಾಗ ಇಟ್ಕೊಂಡಂದ್ರ ಬಸವಣ್ಣವ್ರ ವಚನ ಪಚನ ಆಗೋದಿಲ್ಲ ಅಂದ್ರ ಅವ್ರು. ನೋಡಿ, 50 ರೂಪಾಯಿ ಜಾಸ್ತಿ. ನಾವಾಗಿದ್ರೆ ಚಲೋ ಸ್ವಾಮಿಗಳ ಆಶೀರ್ವಾದ ಅಂತ ಕಿಸೆ ಇಟ್ಕೊಂಡ್ಬರ್ತಿದ್ರಿ. ಹೋಗೋಳ್ಕೊಟ್ಟಿರಂಗ್ ಮಾಡ್ಲಿಲ್ರಿ. ಈ 50 ರೂಪಾಯಿ ವಾಪಸ್ ಮತ್ತೆ ಬಿಜಾಪುರದಿಂದ ಹೋಗಿ ಹುಲ್ಯಾಳಕ್ಕೆ ಕೊಟ್ಟು ಆ ಸ್ವಾಮಿಗಳು ಕೊಟ್ಟ ಆಶೀರ್ವಾದವನ್ನು ಪಡೆದುಕೊಂಡವರು ಅದು ಪೋಗು ಹೊಳಕಟ್ಟಿಯವರು. ಅಂತ ಪ್ರಕಾಂಡ ಪಂಡಿತರಾಗಿರುವಂತ ಶಂಭುಲಿಂಗ ಶಿವಾಚಾರ್ಯರನ್ನ ಪುರಾಣ ಹೇಳಾಕೊಪ್ಪಿಸಿದ್ರಿ. ಮತ್ತೆ ಹಾಡಕ್ಯಾರಿ ಪುಟ್ಟರಾಜ ಅಜ್ಜೋರು, ತಬಲಾಚಾರಿ ಪಂಚಾಕ್ಷರಿ ಅಜ್ಜೋರು. ಹೆಂಗ್ ಕೇಳಿರ್ಬೇಕ್ರಿ ಇದು, ಹೆಂಗ್ ವೇದಿಕೆ ಸೇರಿರ್ಬೇಕ್ರಿ ಇದು.
2024ನೇ ಇಸ್ವಿಯೊಳಗ ಅದೇ ವೇದಿಕೆ ಮೇಲೆ 45 ದಿವಸ ನಾ ಪ್ರವಚನ ಮಾಡಿ ಬಂದಿನಿ. ಈಗ ಅಜ್ಜೋರ್ ವೇದಿಕೆ ನೋಡ್ರಿ, ಅದು ಎಂಥ ವೇದಿಕೆ. ಹೋದ್ಸಲ ನಮ್ಮ ಶಿವಲಿಂಗ ಶಾಸ್ತ್ರಿಗಳಿದ್ರ ಆ ವೇದಿಕೆಗೆ. ಆ ಶಂಭುಲಿಂಗ ಶಿವಾಚಾರ್ಯ ಬಹಳ ಖಡಕ್, 6 ಮುಲಾಜ್ ಇರಲಿಲ್ರಿ. ಯೋಗಿ ಆದವನಿಗೆ 6 ಮುಲಾಜ್ ಯಾಕ್ರಿ? 6 ಮುನಿದು ನಮ್ಮನ್ನೇನು ಮಾಡುವರು, ಊರು ಮುನಿದು ನಮ್ಮನ್ನೆಂತು ಮಾಡುವರು. ಯೋಗಿ ಆದವನಿಗೆ ಯಾರು ಹಂಗೆ ಯಾಕ್ರಿ? ಊರ ಮುಂದ ಹಾಲ ಹಳ್ಳ ಹರದಿರ್ಲು, ಏ ಬಿಜ್ಜಳ ನಿನ್ನ ಭಂಡಾರ ಎನಗೆ ತಕೋ ಅಂತ ಸಾಮ್ರಾಜ್ಯವನ್ನೇ ಧಿಕ್ಕರಿಸಿದನು ಬಸವಣ್ಣ. ಆಚಾರ ಶಂಭುಲಿಂಗ ಶಿವಾಚಾರ್ಯರು ಪ್ರವಚನ, ಪಂಚಾಕ್ಷರಿ ಅಜ್ಜೋರು ಎಡಗೈ ತಬಲಾ ಬಲಗೈ ಡಗ್ಗ, ಹಾರಮೋನಿಯಂ ಆದ್ರೆ ಪುಟ್ಟರಾಜಜ್ಜೋರ್ದು, ಈ ಕಡೆ ಬೆತ್ತದಜ್ಜೋರು ಕುಂತ್ಕೊಂಡಾರೆ. ಶಂಭುಲಿಂಗ ಸ್ವಾಮಿಗಳು ಕೇಳ್ತಾರೆ, ಏನ್ರಿ ಪಂಚಾಕ್ಷರಿ ಗವಾಯಿಗಳೇ? ಬುದ್ಧಿ ವಿದ್ಯಾವಿನಯ ಸಂಪನ್ರಿ ಅಜ್ಜೋರು. ಏನ್ರಿ ಗವಾಯಿಗಳೇ? ಬುದ್ಧಿ ಹೇಳ್ಬೇಕ್ರಪ್ಪ. ಯಾವ ರಾಗ ಹಾಡಿಸ್ತೀರಪ್ಪ ನಿಮ್ ಶಿಷ್ಯರ ಕಡೆಯಿಂದ ಅಂದ್ರು. ಬುದ್ಧಿ ನೀವು ಯಾವ್ದಂತೀರ ಆ ರಾಗ ಹಾಡಿಸ್ತೀನ್ರಿ ಅಂದ್ರು. ಇಲ್ಲ, ನಾವು ಪುರಾಣಕ್ಕೆ ಹೋಗಿ ಬರೋಕ್ಕಿಂತ ಮೊದಲ ಕೇದಾರನಾಥನ ದರ್ಶನಕ್ಕೆ ಹೋಗ್ಬೇಕಾಗಿತ್ತು. ಪುರಾಣ ಸಂದರ್ಭ ಆ ಕೇದಾರನಾಥನ ಮರತ ನಾವು ಇಲ್ಲಿ ಪುರಾಣಕ್ಕೆ ಬಂದ್ಬಿಟ್ಟಿವಿ ಅಂದ್ರು. ಹಂಗ ನೀವು ಏನ್ ಮಾಡ್ಬೇಕಂದ್ರೆ ಕೇದಾರ ರಾಗವ ಹಾಡಿ ಕೇದಾರನಾಥನ ದರ್ಶನವನ್ನು ನಮಗೆ ಮಾಡಿಸ್ಬೇಕು ಅಂದ್ರು. ಆಗಲ್ರಿ ಬುದ್ಧಿ. ಅಜ್ಜೋರು ಕೇದಾರ ರಾಗವನ್ನ ತಮ್ಮ ಹಾರ್ಮೋನಿಯಂದೊಳಗೆ ನುಡಿಸಿ ಗಾಯನ ಆರಂಭಗೊಳಿಸಿದ್ರು. ಅಜ್ಜೋರು ತಬಲಾ ಶುರುವಾಯಿತು. 1 ತಾಸು. ಅದು ಏನ್ರಿ, ಆ ಕೇದಾರ ರಾಗ ಹಿಂಗ ನಡಿತಾ ಇರಬೇಕಾದ್ರೆ ಎಲ್ಲ ಜನಗಳು ಕಣ್ಣು ಮನಗಳನ್ನ ಏಕಾಗ್ರತೆಯಿಂದ ನೋಡ್ತಾ ಇದ್ದಾರೆ. ಶಂಭುಲಿಂಗ ಶಿವಾಚಾರ್ಯ ಸಹಿತ ಅಜ್ಜೋರು ಗಾನ ಕೇಳ್ತಾ ಇದ್ದಾರೆ. ಆ ಪುರಾಣದ ವೇದಿಕೆಯ ಮೇಲೆ ಕೇದಾರ ರಾಗವನ್ನ ಹಾಡಿ ಕೇದಾರನಾಥನ ದರ್ಶನ ಮಾಡಿಸಿದವರು ಯಾರಂದ್ರೆ ಗಾನಯೋಗಿ ಪಂಚಾಕ್ಷರ ಜೋರು ಪುಟ್ಟರಾಜಜ್ಜೋರು. ಅವಾಗ ಶಂಭುಲಿಂಗ ಶಿವಾಚಾರ್ಯಂದ್ರಂತೆ, ನಾನು ನೋಡಿನಿ ವಾದಕರನ್ನ ಗಾಯಕರನ್ನ, ಆದ್ರೆ ಕೇದಾರನಾಥನ ದರ್ಶನ ಕೊಡಿಸಿದವ್ರು ನೀವ ನೋಡ್ರಪ್ಪ ಅಂದ್ರ ತಾವು. ಇದು ಶಿವನು ನರ್ತನ ಮಾಡಿ ಬಂದಿರಬೇಕ್ರಿ. ಆ ದೇವ ನಾದಕ್ಕೆ ಒಲಿತಾನ್ರಿ, ಅಹಂಕಾರಕ್ಕೆ ಒಲಿಯೋದಿಲ್ಲ. ನಾದದೊಳಗ ಇರಬೇಕು, ನಾದಕ್ಕ ನಾದ ಇರಬೇಕು. ಆ ನಾದದೊಳಗ ಅಹಂಕಾರ ಇರಬಾರದು. ಹೀಗೆ ಪಂಚಾಕ್ಷರಿಯ ಜೋರು ಈ ನಾಡನೆಲ್ಲ ಸಂಚಾರವನ್ನು ಮಾಡ್ತಾ ಭಕ್ತ ಬಳಗಕ್ಕೂ ಶಿಷ್ಯ ಬಳಗಕ್ಕೂ ಸಹಿತ ಆಶೀರ್ವಾದವನ್ನು ಮಾಡ್ತಾರೆ. ಆನಂತರ ಬೇಲೂರು ಗ್ರಾಮದವರು ಅವತ್ತಿನ ಪುರಾಣ ಮಂಗಲಕ್ಕ ಹಾಲ್ಕೆರೆಯ ಜೋರು 8 ಚೀಲ ಮಾದಲಿ ಮಾಡಿಸಿದ ಅಂದ್ರೆ 70 ಚೀಲ ಮಾದಲಿ ಖರ್ಚಾಗಿದ್ದ ನೋಡ್ರಿ. 39ನೇ ಇಸ್ವಿ ಒಳಗ್ರಿ. ಮತ್ ಈಗಾದ 100 ಚೀಲನ, 200 ಚೀಲನ ಬೇಕಾಗೈತ್ರಿ. ಈಗೇನು ನಮ್ಮ ಸುತ್ತಲೂ ಹಳ್ಳಿ ಗ್ರಾಮದವರು, ಹೊನ್ನಿಂಗನೂರವರಾಗಲಿ, ಬೆಳವಣಿಗೆಯವರಾಗಲಿ, ಚಿಕ್ಕಮಣ್ಣೂರವರಾಗಲಿ, ಏನ್ರಿ ಸುತ್ತಲೂ ಹಳ್ಳಿ, ಒಂದು ಊರು ಹಳ್ಳಿ ಅಂತಲ್ಲ, ಎಲ್ಲಾ ಊರು ಹಳ್ಳಿಯವರು ತಮ್ಮ ಕೆಲಸ ಬಿಟ್ಟು, ತಾವು ಹೊಲದಾಗ ಉತ್ತೋದು ಬಿತ್ತೋದು ಎಲ್ಲಾ ಕೆಲಸ ಬಿಟ್ಟು ಸುತ್ತಲೂ ಹಳ್ಳಿಯ ಜನ ನಮ್ಮ ಅಜ್ಜನ ಜಾತ್ರೆ ಅನ್ನೋದು ನಮ್ಮ ಜಾತ್ರೆ, ನಾವು 4 ದಿವಸ ಬೆವರು ಸುರಿಸಿಬಿಟ್ರೆ ನಮ್ಮ ಅಜ್ಜ ನಮ್ಮ ಹೊಲದಾಗ ಮಳಿ ಸುರಿಸ್ತಾನೆ ಅಂತ ಭರವಸೆ ಇಟ್ಕೊಂಡು ಬರುವಂತ ರೈತರು ಬಹಳ ಮಂದಿ ನಮ್ಮ ಮಠಕ್ಕೆ. ಎಷ್ಟು ಕೊಂಡಾಡಿದ್ರು ಕಡಿಮೆ. ನಮ್ಮ ರೈತ ಸುತ್ತಲೂ ಹಳ್ಳಿ ರೈತರನ್ನ ತಾವು ಬೆಳೆದ ಜೋಳದ ಕಾಳುಗಳನ್ನ ಮಾರ್ಕೆಟ್ಗೆ ಹಾಕೋಕ್ಕಿಂತ ಮೊದಲು, ಹೆತ್ತ ಮಕ್ಕಳಿಗೆ ಕೊಡೋಕ್ಕಿಂತ ಮೊದಲು ಅಲ್ಲಿ ಅನಾಥರದಾರೆ, ನೊಂದವರದಾರೆ, ಅವ್ರಿಗೆ ಹಾಕಬೇಕು ಅಂತ ತಿಳ್ಕೊಂಡು ಆ ಭಾವವನ್ನ ಏನು ಇವತ್ತು ತಾಳಿದಾರಲ್ಲ, ನಿಜವಾಗಲೂ ನನಗೊಂದು ಮಾತು ನೆನಪಾಗ್ತದೆ ನೋಡ್ರಿ. ಒಂದೊಂದು ಊರಿಗೆ ಒಂದೊಂದು ಹೆಸರು ಬರ್ತದಂತ, ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದು ಗುಣಗಾನ ಬರ್ತದಂತ. ತಬ್ಬಲಿಯರ ಕೂಗು ಕೇಳಿದಾಗ ನಾನು ಮದರ್ ತೆರೇಸಾ ಅವರನ್ನ ನೆನೆವೆ. ವಚನ ಸಾಹಿತ್ಯದ ನೆನಪು ಬಂದಾಗ ನಾನು ವಿಶ್ವಗುರು ಬಸವಣ್ಣನ ನೆನೆವೆ. ಸಹನಾಯಿ ವಾದನ ಕೇಳಿದಾಗ ಉಸ್ತಾದ್ ಬಿಸ್ಮಿಲ್ ಖಾನ್ ಅವರ ನೆನೆವೆ. ಸಮಾಜ ಎಂದಾಗ ಹಾನಗಲ್ಲ ಕುಮಾರ ಶಿವಯೋಗಿಯನ ನೆನೆವೆ. ಕಣ್ಣಿಗಿಲ್ಲದವರು ಕಾಲಿಲ್ಲದವರನ್ನ ನಾವು ಕಂಡಾಗ ಗಾನಯೋಗಿ ಪಂಚಾಕ್ಷರಿ ಅಜ್ಜವರನ್ನ ನೆನೆವೆ. ಹಾಗೆ ಈ ಕಣ್ಣಿಲ್ಲದವರು ಹೆಂಗ್ ಸಾಧನೆ ಮಾಡಬೇಕು ಅನ್ನೋದನ್ನು ನೋಡಿದಾಗ ಅದು ನನ್ನ ಗುರು ಪೂಜ್ಯ ಪುಟ್ಟರಾಜ ಗುರುಗಳನ್ನು ನಾವು ನೆನೆಸಬೇಕು ಅನ್ನುವ ರೀತಿ ಒಳಗ ಅಂತ ಸಾಧನೆಯ ಗೌರಿ ಶಿಖರವನ್ನ ಏರಿದಂತ ಪುಟ್ಟರಾಜಜ್ಜೋರು ಪಂಚಾಕ್ಷರಜ್ಜೋರು ಮುಂದೆ ಕುಂತುಕೊಂಡಿದ್ದಾರೆ. ಆ ಸಂದರ್ಭ ನಮ್ಮದು ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಹಂಪಸಾಗರದೊಳಗಿತ್ತು ನಾಟಕ. ಅದರ ಉಸ್ತುವಾರಿ ಪುಟ್ಟರಾಜಜ್ಜೋರು. ಪಂಚಾಕ್ಷರಜ್ಜೋರು ಲಿಂಗ ಪೂಜಾ ಲೋಲರಾಗಿ, ಲಿಂಗವೇ ತಾವಾಗಿ ತಾವೇ ಲಿಂಗವಾಗಿ ಅಂಗ ಕೊಪ್ಪುವ ಪರಶಿವನ ಮೆಚ್ಚಿ ಹಾಡುವಂತ ಪಂಚಾಕ್ಷರಿಯ ಜೋರು ಲಿಂಗ ಪೂಜೆಯನ್ನು ಮಾಡಿಕೋಂತ ಲಿಂಗಾನಂದದೊಳಗೆ ಕುಂತುಕೊಂಡಿದ್ದಾರೆ. ಇಲ್ಲಿ ಗದಗಿನ ಭಕ್ತರು ಕಾಯಿ ಕರ್ಪೂರ ಹೂವು ಹಣ್ಣುಗಳನ್ನ
ಪಂಚಾಕ್ಷರ ಜೋರಿಗೆ ಇಲ್ಲಿಯ ಮಕ್ಕಳಿಗೆ ಅನ್ನವನ್ನ ಬಟ್ಟೆಯನ್ನ ಎಲ್ಲವನ್ನು ಕೊಡ್ತಾ ಇರಬೇಕಾದರೆ ಪಂಚಾಕ್ಷರ ಜೋರಿಗೆ 52 ವರ್ಷ 4 ತಿಂಗಳ 52 ವರ್ಷ 4 ತಿಂಗಳ ಯಾಕೋ ಅಜ್ಜೋರ ಶರೀರ ಸಾಥ್ ಕೊಡ್ತಾ ಇಲ್ಲ. ಅಜ್ಜೋರ ಶರೀರದೊಳಗೆ ಸ್ವಲ್ಪ ವ್ಯತ್ಯಾಸ ಅನಿಸ್ತು. ಪುಟ್ಟರಾಜಜ್ಜೋರನ್ನ ಹಂಪ ಸಾಗರದೊಳಗಿದ್ದಂತ ಶಿಷ್ಯರನ್ನ ಕರೆಸ್ತಾರೆ. ಪುಟ್ಟರಾಜಜ್ಜೋರೇ, ಪಂಚಾಕ್ಷರಜ್ಜೋರು ತಮ್ಮನ್ನು ಕರಿತಾ ಇದ್ದಾರೆ, ತಾವು ಬರಬೇಕು. ಗುರುವಾಣಿ ಎಂದರೆ ಶಿವನ ವಾಣಿ, ಅವನ ನುಡಿಯೇ ವೇದವಾಣಿ ಏನ್ರಿ. ಅವನ ನುಡಿ ಅಂದ್ರೆ ಗುರುವಿನ ವಾಣಿ, ಅದು ವೇದವಾಣಿ. ತವ ಕವಿಸುತ್ತಾ ಅಜ್ಜೋರು ಬಂದ್ರು. ಪುಟ್ಟರಾಜಜ್ಜೋರಿಗೆ ಅವಾಗ ವಯಸ್ಸು 30 ವರ್ಷ. ನವ ತಾರುಣ್ಯದ ಚಲುವಿಕೆಯ ಉತ್ಸಾಹದ ಭರಣಿಯಾಗಿರುವಂತವರು ಪುಟ್ಟರಾಜಜ್ಜೋರು ಹಂಪ ಸಾಗರದಿಂದ ಬಂದ್ರು. ಅಜ್ಜೋರು ಪಂಚಾಕ್ಷರಜ್ಜೋ, ಪುಟ್ಟಯ್ಯ ಬುದ್ಧಿ ಬಂದಿಯಪ್ಪ, ಬಂದೆ ಬುದ್ಧಿ. ಪುಟ್ಟಯ್ಯ ಹೇಳಿ ಬುದ್ಧಿ, ತಮ್ಮ ಅಂತರಾಳದ ಆ ನುಡಿ ಗಡಣವನ್ನ ನನ್ನ ಕರ್ಣದ್ವಾರಕ್ಕೆ ಹೇಳಿ ಬುದ್ಧಿ. ಪುಟ್ಟಯ್ಯ ಏನು ಇಲ್ಲಪ್ಪ, ಇಲ್ಲಿ ನನಗೆ ಕುಮಾರೇಶ ನನಗೆ ಬಾ 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 ಅಂತ ಕರಿತಾ ಇದ್ದಾನೆ ಮಗ. ಒಂದು ಕ್ಷಣ ಪುಟ್ಟರಾಜಜ್ಜೋರಿಗೆ ಮುಗಿಲು ಹರಿದು ತಲೆಯ ಮೇಲೆ ಬಿದ್ದಂಗಾಯ್ತು. ಸಮುದ್ರ ಉಕ್ಕೇರಿ ಎದೆಗೆ ಬಂದು ಅಪ್ಪಳಿಸಿದಂಗಾಯ್ತು. ಕಾದ ಸಲಾಗಿ ಎದೆಗೆ ಚುಚ್ಚಿದಂತಾಗಿ ಒಂದು ಕ್ಷಣ ಸ್ತಂಭೀಭೂತರಾಗಿ ಗಡ 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 ನಡಗಾಕತ್ತಿದ್ರು. ಬೆವರು ತಾನೇ ಸುರಿತಾ ಇದೆ. ಬುದ್ಧಿ ಯಾಕೆ ತಮ್ಮ ಕಂಠದೊಳಗ ಸುಖದ ಮಾತುಗಳು ಬರಲಾರ್ದನೆ ದುಃಖದ ಮಾತುಗಳು ಏಕೆ ಬುದ್ಧಿ? ಅಯ್ಯ ಏನು ಇಲ್ಲಪ್ಪ, ಈ ಸಂಸ್ಥೆಯ ಭಾರ ನಿನ್ನ ಕೊರಳಿಗೆ ಐತಪ್ಪ. ಬುದ್ಧಿ ನಾನೊಲ್ಲೆ ನಿಮ್ಮ ತಪಸ್ಸನ್ನೆಲ್ಲ ನಾನು ಬಲ್ಲೆ, ಈ ಸಂಸ್ಥೆಯ ಭಾರವನ್ನ ನಾ ಹೊರಲೊಲ್ಲೆ. ಅಜ್ಜೋರಂತಾರೆ, ಪುಟ್ಟಯ್ಯ ನಾನೆಲ್ಲ ಬಲ್ಲೆ, ನಿನ್ನ ಜ್ಞಾನವನ್ನ ನೀನೇ ಹೊರಬಲ್ಲೆ ಅನ್ನೋದು ನನಗ್ ಗೊತ್ತು ಅಂದ್ರು. ಹೋಗ್, ನನ್ನದ ಜೀವದ ಜೀವಾಳವಾಗಿರುವ ನನಗೆ ಈ ಸಂಗೀತವನ್ನ ಕಲಿಸಿ ಸಮಾಜದ ಬೆವರಿನ ದುಡ್ಡನ್ನ 12,000 ರೂಪಾಯಿ ಖರ್ಚು ಮಾಡಿ ನನಗೆ ಈ ಸಂಗೀತವನ್ನು ಕಲಿಸಿದ ನನ್ನ ಗುರು ಶಿವಯೋಗ ಮಂದಿರದ ಚಂದಿರ ಹೇಸಿ ಸಂಸಾರವ ದೂರ ಸರಸಿ, ಕಾಸಿಲ್ಲದೆ ಭಕ್ತರನ ಉದ್ಧರಿಸಿ, ಗೋಮಾತೆಯ ಅಂತರಂಗದೊಳ ನಿಶ್ಚಯಿಸಿ ಶಿವಮತಕ್ಕೆ ಹರುಷವ ತರಿಸಿದಂತ ವೀರಶೈವ ಲಿಂಗಾಯತ ಧರ್ಮಕ್ಕೆ ಮತ್ತೆ ಪುನರ್ಜ್ಯೋತಿಯಾಗಿರುವಂತ ಕುಮಾರೇಶನ ಗದ್ದುಗೆಯ ದರ್ಶನವನ್ನು ಮಾಡಿಕೊಂಡು ಬಾ ಮಗ. ಹೋಗು, ಕುಮಾರೇಶನ ಅಪ್ಪಣೆ ಪಡ್ಕೊಂಡು ಬಾ. ಅಜ್ಜೋರನ್ನ ಕರ್ಕೊಂಡು ಗದಗದಿಂದ ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ. ಅಜ್ಜೋರು ಖಿನ್ನತೆಗೊಳಗಾಗಿದ್ದಾರೆ. ಗುರುವಿನ ಮಾತುಗಳನ್ನ ಕೇಳಿ ಭಾವಪರವಶರಾಗಿದ್ದಾರೆ. ಯಾರು ನನಗೆ ಗತಿ, ಯಾರು ನನಗೆ ಮತಿ ಅಂತ ಬಂದಾಗ ಅವರ ಮತಿಯೇ ನನಗೆ. ಹಿಂಗಂದಾಗ ನಾ ಯಾರಿಗೆ ಹೇಳಿ ಆಗಲಿ? ತಂದೆ ಕುಮಾರೇಶ, ಸುಕುಮಾರ ಕುಮಾರೇಶ, ನಿನ್ನ ಕೃಪೆ ಇರಲಿ ಅಂತ ತಿಳ್ಕೊಂಡು ಪುಟ್ಟರಾಜಜ್ಜೋರು ಗದಗಿನಿಂದ ಶಿವಯೋಗ ಮಂದಿರಕ್ಕೆ ಬರ್ತಾರೆ. ಶಿವಯೋಗ ಮಂದಿರದೊಳಗ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಪವಿತ್ರವಾಗಿರುವಂತ ಗದ್ದುಗೆಯ ದರ್ಶನವನ್ನ ಮುಗಿಸಿಕೊಂಡು ಆ ಭಸ್ಮವನ್ನು ತೆಗೆದುಕೊಂಡ ಅಜ್ಜೋರು ನೇರವಾಗಿ ಗದಗಿಗೆ ಬರ್ತಾರೆ. ಆ ಗದಗಿಗೆ ಬಂದ ತಕ್ಷಣ ಪಂಚಾಕ್ಷರಿ ಅಜ್ಜೋರು ಎಲ್ಲರನ್ನ ಕೂಡಿಸಿ ಏನು ಹೇಳ್ತಾರೆ ಅನ್ನೋದು ನಾಳೆಗೆ ಅಜ್ಜೋರ ಕೊನೆಯ ಅವಸ್ಥೆಯನ್ನು ನಾವೆಲ್ಲ ಚಿಂತನವನ್ನು ಮಾಡೋಣ.